ಎಲ್ಲವನ್ನ ಹರೀಶ್ ರವರು, ಮಾದೇವಣ್ಣರವರು, ಪ್ರಸನ್ನ ರವರು, ನಮ್ಮ ಅಶ್ವಿನ್ ಕುಮಾರ್ ರವರು ಈಗಾಗಲೇ ಹೇಳಿದ್ದಾರೆ. ನೀವೆಲ್ಲರೂ ಕಾಯ್ತಾ ಇರ್ತಕ್ಕಂಥದ್ದು ನಮ್ಮ ಈ ರಾಜ್ಯದ ನೇತಾರರು, ನಮ್ಮ ಪಕ್ಷದ ಆಶಾಕಿರಣ ದೇವೇಗೌಡರು ಸಾಹೇಬ್ರವರ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿರವರ ಭಾಷಣವನ್ನು ನೀವು ಕಾಯ್ತಾ ಇದ್ದೀರಿ ಅನ್ನುವಂಥದ್ದು ನಮ್ಮೆಲ್ಲರಿಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ಕುಮಾರಣ್ಣರವರು ಯಾವತ್ತೂ ಹೇಳ್ತಾ ಇರ್ತಾರೆ, ಪಿರಿಯಾಪಟ್ಟಣದಲ್ಲಿ ಬಹಳ ನಿಷ್ಠಾವಂತ ಮತ್ತೆ ಚಿನ್ನದಂತ ಕಾರ್ಯಕರ್ತರಿದ್ದಾರೆ ಅಂತ ಯಾವತ್ತೂ ಕೂಡ ಹೇಳ್ತಾ ಇರ್ತಾರೆ. ಬೇರೆ ಕ್ಷೇತ್ರಗಳಲ್ಲಿ ಈಗ ಹರೀಶ್ ಹೆಸರು ಹೇಳಿದ್ರೆ ಜೈ ಅಂತಾರೆ, ಇಲ್ಲಿ ಕೆ ಆರ್ ನಗರದಲ್ಲಿ ನಮ್ಮ ಹೆಸರು ಹೇಳಿದ್ರೆ ಜೈ ಅಂತಾರೆ. ನೋಡಿ ಇಲ್ಲಿ ಪುಣ್ಯ, ಮಾದೇವಣ್ಣ ಹೆಸರು ಹೇಳಿದ್ರು ಜೈ ಅಂತೀರಿ, ಪ್ರಸನ್ನ ಹೆಸರು ಹೇಳಿದ್ರು ಜೈ ಅಂತೀರಿ. ಯಾವ ಆತಂಕನೂ ಇಟ್ಕೋಬೇಡಿ. ದೇವೇಗೌಡರು ಸಾಹೇಬ್ರ ಕುಮಾರಣ್ಣರವರ ಮಾತನ್ನ ನನ್ನಾದಿಯಾಗಿ ಯಾರೂ ತೆಗೆದುಹಾಕುವಂಥ ಪರಿಸ್ಥಿತಿನಲ್ಲಿಲ್ಲ. ಒಂದು ಕುಟುಂಬ ಅಂತ ಹೇಳಿದ್ಮೇಲೆ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿರ್ತವೆ. ಪಿರಿಯಾಪಟ್ಟಣದಲ್ಲಿ ದೇವೇಗೌಡರು ಸಾಹೇಬ್ರ ಆಶೀರ್ವಾದದಲ್ಲಿ, ಕುಮಾರಣ್ಣರವರ ನೇತೃತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮಿಯವರ ಸಂಘಟನೆಯಲ್ಲಿ, ಮಾದೇವಣ್ಣರವರ ನಾಯಕತ್ವದಲ್ಲೇ ಚುನಾವಣೆ ನಡೀತದೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ನಿಖಿಲ್ ಕುಮಾರಸ್ವಾಮಿರವ್ರನ್ನ 12 ಗಂಟೆಗೆ ಸಮಯ ನಿಗದಿ ಮಾಡಿದ್ದು. ನಮ್ಮ ಪತ್ರಿಕಾ ಸ್ನೇಹಿತರು ಪಾಪ ಊಟನೂ ಮಾಡಿಲ್ಲ. ನಮ್ಗೆ ಅರ್ಥ ಆಗ್ತಾ ಇದೆ, ಆದರೆ ದಾರಿ ಉದ್ದಕ್ಕೂ ಮೆರವಣಿಗೆ ಇದ್ದದ್ರಿಂದ ಸ್ವಲ್ಪ ಕಷ್ಟ ಆಯಿತು. ದಯಮಾಡಿ ಕ್ಷಮಿಸಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆ ಒಂದೇ ಒಂದು ಮನವಿಯನ್ನ ಮಾಡ್ತೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ, ಒಂದ್ಸಾರಿ ಜ್ಞಾಪಿಸ್ಕೊಳ್ಳಿ. ಈ ರಾಜ್ಯದಲ್ಲಿ ಕುಮಾರಣ್ಣರವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಎಷ್ಟು ಚೆನ್ನಾಗಿತ್ತು ಅನ್ನುವಂಥದ್ದನ್ನ ಒಂದು ಬಾರಿ ಯೋಚನೆ ಮಾಡಿ. ಹರೀಶ್ ಮಾತಾಡ್ತಾ ಹೇಳಿದ್ರು, ಅಶ್ವಿನ್ ಮಾತಾಡ್ತಾ ಹೇಳಿದ್ರು, ನಮ್ಮ ಗಗನ್ ಮಾತಾಡ್ತಾ ಹೇಳಿದ್ರು, ಕುಮಾರಣ್ಣರವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ JDS ನಾಯಕರಲ್ಲ, ಈ ರಾಜ್ಯದ ತಾಯಂದ್ರು, ಈ ರಾಜ್ಯದ ರೈತಾಪಿ ವರ್ಗ, ಈ ರಾಜ್ಯದ ದಲಿತ ವರ್ಗ, ಈ ರಾಜ್ಯದ ಯುವಕ ಮಿತ್ರರು ಹೇಳ್ತಾ ಇರ್ತಕ್ಕಂಥದ್ದು. ಕುಮಾರಣ್ಣರವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದ್ರೆ ಈ ರಾಜ್ಯ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಈ ರಾಜ್ಯದ ಜನತೆಯ ಕೂಗು ಅನ್ನುವಂಥ ಮಾತನ್ನ ನಾವು ಈ ವೇದಿಕೆ ಮೇಲೆ ಜ್ಞಾಪಿಸ್ತಾ ಇದ್ದೇವೆ. ಸ್ನೇಹಿತರೆ, ಟೊಬಾಕೋ ವಿಚಾರ ಬಂದಂತ ಎಲ್ಲ ಸಂದರ್ಭದಲ್ಲೂ ರೈತರ ಪರವಾಗಿ ನಿಲ್ತಕ್ಕಂಥದ್ದು ದೇವೇಗೌಡರ ಕುಟುಂಬ ವರ್ಗ ಮಾತ್ರ ಅನ್ನುವಂಥದ್ದನ್ನ ನಾವು ಯಾವತ್ತೂ ಕೂಡ ಮರೆಯುವಂಥದ್ದಲ್ಲ. ನೀವೆಲ್ಲ ಹೇಳ್ತೀರಲ್ಲ ಗ್ಯಾರಂಟಿ, ಈ 2,000 ರೂಪಾಯಿ ಗ್ಯಾರಂಟಿ ಒಂದು ಮನೆಯಲ್ಲಿ 4 ಜನ ಇದ್ರೆ ಒಬ್ರಿಗೆ ಕೊಡ್ತಾರೆ. 24,000 ರೂಪಾಯಿ ತಿಂಗಳಿಗಾಯ್ತು. 5 ವರ್ಷಕ್ಕೆ 1,24,000 ರೂಪಾಯಿ ಆಯ್ತು. ಹೌದಲ್ವಾ? 1,24,000 ಆಯ್ತು. ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರಲ್ಲ, ಎಲ್ಲ ರೈತಾಪಿ ವರ್ಗಕ್ಕೆ
2 ಲಕ್ಷನ ಸಾಲ ಮನ್ನಾ ಮಾಡಿಕೊಟ್ರಲ್ಲ, ಅದು ರೈತರ ಪರವಾದ ಸರ್ಕಾರ ಅಲ್ವಾ? ದಯವಿಟ್ಟು ಯೋಚನೆ ಮಾಡಿ. ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದು, ಹಾಲ್ನಿಂದ ಹಿಡಿದು ಆಲ್ಕೋಹಾಲ್ವರೆಗೂ ಈ ರಾಜ್ಯ ಸರ್ಕಾರ ಬೆಲೆಯನ್ನು ಏರಿಕೆ ಮಾಡಿದೆ. ಇಲ್ಲಿ ಯಾರೋ ಹೇಳ್ತಿದ್ರು ಅಧ್ಯಕ್ಷರು, 20 ರೂಪಾಯಿ ಇದ್ದಿದ್ದು 120 ರೂಪಾಯಿ ಆಯ್ತು ಅಂತ. ಈ ಕಡೆ ಯಾರು ಇಲ್ಲ ಬಿಡಿ, ಆ ಕಡೆಯವ್ರಿಗೆ. ಅದರಿಂದ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಒಂದು ಬಾರಿ ಯೋಚನೆ ಮಾಡಿ. ಮಾನ್ಯ ಸಿದ್ದರಾಮಯ್ಯನವರು ಆಗಾಗ ಹೇಳ್ತಾ ಇರ್ತಾರೆ, ನಾನು ದೇವರಾಜು ಅರಸೂರವರ ಅವ್ರಿಗಿನ್ನ ನಾನು 2 ದಿವಸ ಮನೆಯಲ್ಲೆಲ್ಲ ಬೋರ್ಡ್ ನೋಡಿದೆ, ಮುಖ್ಯಮಂತ್ರಿ ಆಗಿದ್ದೀನಿ ಅಂತ. ನೀವೆಷ್ಟು ದಿವಸ ಮುಖ್ಯಮಂತ್ರಿ ಆಗಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಸ್ವಾಮಿ. ಸನ್ಮಾನ್ಯ ದೇವರಾಜ್ ಅರಸು ಅವರು ಸಹಸ್ರಾರು ಕುಟುಂಬಗಳಿಗೆ ಜೀವನ ಕಟ್ಟಲಿಕ್ಕೆ ಭೂಮಿಯನ್ನ ಕೊಡಿಸುವಂತ ಕೆಲಸವನ್ನ ಮಾಡಿದ್ರು. ನೀವೇನ್ ಮಾಡಿದಿರಿ? ಇವತ್ತು 7,45,000 ಕೋಟಿ ರಾಜ್ಯದ ಜನತೆಯ ಮೇಲೆ ಸಾಲ ಹೊರಿಸುವಂಥದ್ದನ್ನ ಮಾಡಿದಿರಿ. ಅದರಲ್ಲಿ 4.5 ಲಕ್ಷ ಕೋಟಿಗಿಂತ ಹೆಚ್ಚು ಸಾಲವನ್ನ ಮಾನ್ಯ ಸಿದ್ದರಾಮಯ್ಯನವರೇ ಮಾಡಿರ್ತಕ್ಕಂಥದ್ದು. ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿಯಾಗಿ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ, ಒಬ್ಬೊಬ್ಬ 1,24,000 ರೂಪಾಯಿ ಒಂದು ಕುಟುಂಬಕ್ಕೆ ಕೊಟ್ಟರು 3 ವರ್ಷದಲ್ಲಿ. ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಆದರೆ ಇನ್ನು ಒಂದು ಕುಟುಂಬದಲ್ಲಿ 4 ಜನ ಇರ್ತೀವಲ್ಲ, ಆ 4 ಜನಕ್ಕೆ 4 ಲಕ್ಷ ರೂಪಾಯಿ ಸಾಲವನ್ನ ನಮ್ಮ ತಲೆ ಮೇಲೆ ಹೇರುವಂತ ಕೆಲಸವನ್ನ ಈ ಜಿಲ್ಲೆಯ ಮುಖ್ಯಮಂತ್ರಿಯಾಗಿ ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಎನ್ನುವಂಥದ್ದನ್ನ ತಾವು ಯಾವತ್ತೂ ಕೂಡ ಮರೆಯುವಾಗಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮೆಲ್ಲರ ಆಶಾ ಕಿರಣ, ಇವತ್ತು ಕುಮಾರಣ್ಣರವ್ರನ್ನ ಎಷ್ಟು ಪ್ರೀತಿಸ್ತೀರಿ, ದೇವೇಗೌಡರು ಸಾಹೇಬ್ರನ್ನ ಎಷ್ಟು ಪ್ರೀತಿಸ್ತೀರಿ, ಅಷ್ಟೇ ಪ್ರೀತಿಯನ್ನ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ತೋರಿಸ್ತಾ ಇರ್ತಕ್ಕಂಥದಕ್ಕೆ ನಿಮ್ಮೆಲ್ಲರಿಗೆ ನಾವು ಯಾವತ್ತೂ ಕೂಡ ಆಭಾರಿಯಾಗಿರ್ತೇವೆ. ಆದಷ್ಟು ಬೇಗ ಏನು JDS ಅಂದ್ರೆ ಕುಟುಂಬ ಅಂತ ಹೇಳಿದ್ಮೇಲೆ ಅಣ್ಣ, ತಮ್ಮ, ತಂದೆ, ಮಗ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ. ಅದಕ್ಕೋಸ್ಕರನೇ ಅರ್ಧ ದಿವಸ ಕುಮಾರಣ್ಣರವರ ನೇತೃತ್ವದಲ್ಲಿ, ಮಾನ್ಯ ನಮ್ಮ ನಿಖಿಲ್ ಕುಮಾರಸ್ವಾಮಿರವರ ನೇತೃತ್ವದಲ್ಲಿ, ನಮ್ಮ ಹರೀಶ್ ಅವರ ನೇತೃತ್ವದಲ್ಲಿ, ಅಶ್ವಿನ್ ಕುಮಾರ್ ಅವರ ನೇತೃತ್ವದಲ್ಲಿ, ನಮ್ಮ ದೇವೇಗೌಡರು ಸಾಹೇಬ್ರ ಆಶೀರ್ವಾದದಲ್ಲಿ, ಪಿರಿಯಾಪಟ್ಟಣದ ಜನತೆಯ ಆಶೀರ್ವಾದದಿಂದ ಮತ್ತೊಮ್ಮೆ JDS ಪಿರಿಯಾಪಟ್ಟಣದಲ್ಲಿ ಗೆಲ್ಲಿಸುವಂತ ಕಾರ್ಯಕ್ರಮವನ್ನ ಇನ್ನು 15 ದಿವಸದೊಳಗೆ ಇತ್ಯರ್ಥ ಮಾಡ್ತೇವೆ ಎನ್ನುವಂತ ಮಾತೇಳಿ ನಿಮ್ಮೆಲ್ಲರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ ಮಾತು ಮುಗಿಸ್ತೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.